ಅಲ್ಲೇ ಶಾರದಾ ಮತ್ತೆ ಇಂಗು ಹಾಕಿದ್ರೆ ಮಾತ್ರ ಈ ತರ ಏನಾದ್ರೂ ಆಮ್ಲೆಟ್ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಯಾಕೆ ನೀವು ಅಕ್ಕ ತಂಗಿ ಇಬ್ರೆ ಸೇರಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಗಳವಾರದ ಬ್ಲಾಗ್ ಇದು. ಅಮ್ಮ ಮನೆಯಿಂದ ಬಂದ ನಂತರ ನಾನೇನು ವಿಡಿಯೋನೇ ಮಾಡ್ಲಿಲ್ಲ. ವಿಡಿಯೋ ಎಂಡ್ ಅಲ್ಲಿ ಹೇಳಿದ್ದೀನಿ ಆಯ್ತಾ, ವಿಡಿಯೋ ಮಿಡ್ಲಲ್ಲಿ. ನಾನು ಬಟ್ಟೆ ಎಲ್ಲ ತೊಳೆದು ಬಟ್ಟೆನ ಒಣ ಹಾಕ್ತಾ ನಿಂತಿದ್ದೆ. ಅಲ್ಲೇ ಶಾರದತ್ತೇನು ಹೇಳ್ತಾ ಇದ್ರು, ಶಾರದತ್ತೆ ಜೊತೆ ಕೂಡ ಮಾತಾಡ್ತಾ ಇದ್ದೆ. ನಾನು ಸಾಮಾನ್ಯವಾಗಿ ಬಟ್ಟೆ ತೊಳೆಯೋದಕ್ಕೆ ಯಾವಾಗ್ಲೂ ಕೆಳಗಡೆನೆ ಹೋಗ್ತೀನಿ. ಇದ್ ಬಂದು ಬುಧವಾರದ ಕ್ಲಿಪ್ಪಿಂಗು. ನಾನಿವತ್ತು ರಸಂ ಮಾಡೋಣ ಅಂತ. ಇದು 1 ಮಿನಿಟ್ ರಸಂ ಆಯ್ತಾ, ಬೇಗನೆ ಮಾಡ್ಕೊಳ್ಬಹುದು. ತೊಗರಿಬೇಳೆ ಬೇಯಿಸುವಂತಹ ಕೆಲ್ಸ ಇಲ್ಲ. ಅಂದ್ರೆ ಕ್ವಿಕ್ ಆಗಿ ಏನಾದ್ರೂ ಮಾಡ್ಕೊಳ್ಬೇಕಂತಂದಾಗ ಈ ರೀತಿ ರಸಮನ್ನ ಮಾಡ್ಕೊಳ್ಬಹುದು. ನಾನಿಲ್ಲಿ ರಸಂಗೆ ಏನೆಲ್ಲ ಬೇಕು ನೋಡಿ ಎಲ್ಲ ರೆಡಿ ಇಟ್ಟಿದ್ದೆ. ಒಂದು ಕಡಾಯಿ ಇಟ್ಟಿದ್ದೆ, ಎಣ್ಣೆ ಹಾಕಿದ್ದೆ, ಸಾಸಿವೆ ಕೂಡ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದ ಹಾಗ್ಲೇನೆ ಜೀರಿಗೆ ಕೂಡ ಹಾಕಿದ್ದೆ. ನಂತರ ನಾನು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಕೂಡ ಸೇರ್ಸಿದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ನಾನು ಬ್ಯಾಡ್ಗೆ ಮೆಣಸು, ಇಂಗಿನ ಪೌಡರು 2 ಕೂಡ ಸೇರ್ಸಿದೀನಿ. ಈ ರಸಂಗೆ ಬೆಳ್ಳುಳ್ಳಿ ಮತ್ತೆ ಇಂಗು ಹಾಕಿದ್ರೆ ಮಾತ್ರ ಟೇಸ್ಟ್ ಕೊಡುವಂತದ್ದು ಆಯ್ತಾ. ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಈರುಳ್ಳಿ ಕೂಡ ಸೇರ್ಸಿದೀನಿ. ಹಾಗೇನೆ ಕರಿಬೇವು. ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ರಸಂ ಪೌಡರ್ ಸೇರಿಸ್ತಾ ಇಲ್ಲ, ಎವರೆಸ್ಟ್ ಅವ್ರದ್ದು ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ. ನಿಮ್ ಹತ್ರ ಯಾವ್ದು ಇದೆಯೋ ಅದನ್ನ ಸೇರಿಸ್ಕೊಳ್ಬಹುದು ಆಯ್ತಾ. ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ಟೊಮೆಟೊ ಹಾಕಿದ್ದೆ. ನಂತರ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಬೇಗನೆ ಮೆತ್ತಗಾಗಿ ಬರ್ಲಿ ಅನ್ನೋಗೋಸ್ಕರ ಅಷ್ಟೇನೆ. ಒಂದು ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಟಿದ್ದೆ. ಇವಾಗ ಲಿಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ಗೆ ಸ್ವಲ್ಪ ತೆಂಗಿನ ತುರಿ ಬೇಕಾಗಿತ್ತು. ಫ್ರೆಶ್ ಆಗಿ ಸ್ವಲ್ಪ ತೆಂಗಿನ ತುರಿ ಕೂಡ ತುರ್ಕೊಂಡೆ ನಾನು. 1 ಸ್ಪೂನ್ ಅಷ್ಟು ಅಷ್ಟೇನೆ, ಜಾಸ್ತಿ ಏನಿಲ್ಲ. ಟೊಮೆಟೊ ಎಲ್ಲ ಮೆತ್ತಗಾಗಿತ್ತು. ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಒಂದೇ ಟೊಮೆಟೊ ಸೇರ್ಸಿದ್ದೆ. ನಿಮ್ಗೆ ಹುಣಸೆ ಹಣ್ಣಿನ ರಸ ಬೇಕಂತಂದ್ರೆ ಸೇರ್ಸ್ಕೊಳ್ಬಹುದು ಈ ಟೈಮ್ ನಲ್ಲಿ. ಇಲ್ಲ ಟೊಮೆಟೊ ಹುಳಿ ಅಷ್ಟೇ ಸಾಕು ಅಂತಂದ್ರೆ ಅಷ್ಟೇ ಸಾಕಾಗ್ತದೆ. ನಾನ್ ಸಾಮಾನ್ಯವಾಗಿ ಹುಣಸೆ ಹಣ್ಣಿನ ರಸ ಹಾಕೋದಿಲ್ಲ. ಟೊಮೆಟೊ ಹುಳಿ ಅಷ್ಟೇ ನನ್ಗೆ ಸಾಕಾಗ್ತದೆ ಆಯ್ತಾ. ನಾನ್ ತೀರಾ ಹುಳಿ ತಿನ್ನೋದಿಲ್ಲ, ಹಂಗಾಗಿ ಇವಾಗ ನಾನು ಎವರೆಸ್ಟ್ ಅವ್ರದ್ದು ಸಾಂಬಾರ್ ಪುಡಿ ಕೂಡ ಸೇರ್ಸಿದೀನಿ. 1 ಸ್ಪೂನ್, 1.5 ಸ್ಪೂನ್ ಅಷ್ಟೇನೆ. ಅದು ಚಿಕ್ಕ ಪ್ಯಾಕೆಟ್ ಆಗಿತ್ತು, 5 ರೂಪಾಯಿದು, ಹಾಗಾಗಿ 1 ಪ್ಯಾಕೆಟ್ ಹಾಕಿದ್ದೆ. ಸಾಂಬಾರ್ ಪುಡಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾನಿಲ್ಲಿ ನೀರನ್ನ ಸೇರ್ಸಿದೀನಿ. ನೀರನ್ನ ಸೇರಿಸ್ಬಿಟ್ಟು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಕ್ಕರೆ ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು. ರಸಮು ಚೆನ್ನಾಗಿ ಕುದ್ರೆ ಮಾತ್ರ ಟೇಸ್ಟ್ ಆಯ್ತಾ. ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಸೇರಿಸ್ಕೊಳ್ಬಹುದು. ಜಸ್ಟ್ ಟೇಸ್ಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ ಮಾತ್ರ ಸಕ್ಕರೆ ಹಾಕುವಂತದ್ದು. ಅಂದ್ರೆ ಗೊತ್ತೇ ಆಗೋದಿಲ್ಲ ನಾವು ಸಕ್ಕರೆ ಹಾಕಿದೀವಿ ಅಂತ. ಅಷ್ಟು ಸಕ್ಕರೆ ಹಾಕ್ಬೇಕು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು. ಇವಾಗ ರಸಂ ಚೆನ್ನಾಗಿ ಕುದಿಬೇಕು, ಹಾಗಾಗಿ ಒಂದು ಲಿಡ್ ಅನ್ನ ಮುಚ್ಬಿಟ್ಟು ಇಟ್ಟಿದ್ದೆ ನಾನು. ರಸಂ ಚೆನ್ನಾಗಿ ಕುದ್ದಿತ್ತು, ಇಲ್ಲಿ ನೀವು ನೋಡ್ತಾ ಇರಬಹುದು. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ರಸಂ ಕೂಡ ಬಿಸಿ ಇರ್ಬೇಕು. ನನ್ಗೆ ಬಿಸಿ ಬಿಸಿ ರಸಂ ಅನ್ನ ಅಂತಂದ್ರೆ ಇಷ್ಟ. ಎಲ್ಲಾದ್ರೂ ಅಪರೂಪಕ್ಕೆ ಮಾಡ್ತೀನಿ ನಾನು, ಜಾಸ್ತಿ ಸಮಯ ಇಲ್ಲ ಅಥವಾ ಮನೆಯಲ್ಲಿ ಏನು ತರಕಾರಿ ಇಲ್ಲ ಅಂತಂದಾಗ ಈ ತರ ರಸಂ ಮಾಡ್ಕೊಳ್ತೀನಿ. ಇವತ್ತು ಬುಧವಾರ ಆದ್ರಿಂದ ರಸಂ ಜೊತೆ ಆಮ್ಲೆಟ್ ಹಾಕೊಳ್ತಾ ಇದ್ದೀನಿ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ. ನಿನ್ನೆ ಮೀನ್ ತಂದಿದ್ರು ಮಂಗಳವಾರ, ಅಷ್ಟು ಸರಿಯಾಗಿರ್ಲಿಲ್ಲ, ಹಂಗಾಗಿ ನಾನು ರಾತ್ರಿನೇ ತೆಗ್ದ್ಬಿಟ್ಟಿದ್ದೆ ಅದನ್ನ. ಹಂಗಾಗಿ ಇವತ್ತು ರಸಂ ಮತ್ತೆ ಆಮ್ಲೆಟ್ ಹಾಕ್ತಾ ಇದ್ದೀನಿ. ಒಂದು ಲೋಟಕ್ಕೆ ಈರುಳ್ಳಿ, ಹಸಿಮೆಣಸು, ಶುಂಠಿ ಇವೆಲ್ಲ ಹಾಕಿದ್ದೆ ನಾನು ಕಟ್ ಮಾಡ್ಬಿಟ್ಟು. ಉಪ್ಪು, ಇನ್ನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ. ಮೊಟ್ಟೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮ್ಲೆಟ್ ಹಾಕ್ತಾ ಇದ್ದೀನಿ. ನಾನ್ ಮತ್ತೆ ಇದಕ್ಕೆ ಖಾರ ಪುಡಿ ಏನು ಹಾಕೋದಿಲ್ಲ, ಹಸಿಮೆಣಸಿನಕಾಯಿ ಹಾಕಿರ್ತೀವಿ ಅಲ್ವಾ, ಹಂಗಾಗಿ. ಇನ್ನ ಊಟಕ್ ಬಡಿಸ್ತಾ ಇದ್ದೀನಿ ಅನ್ನ, ರಸಂ ಮತ್ತೆ ಆಮ್ಲೆಟ್. ಇವತ್ತಿನ ಊಟ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ವೆಜ್ ಜೊತೆ ಈ ತರ ಏನಾದ್ರು ಆಮ್ಲೆಟ್, ಮೀನ್ ಫ್ರೈ ಎಲ್ಲ ಇದ್ರೆ ಇಷ್ಟ ಆಗುತ್ತೆ. ಮಧ್ಯಾಹ್ನದ ಊಟ ಇವತ್ತು ಗುರುವಾರ. ಗಂಟೆ ಸುಮಾರು 10:15. ನನ್ಗೆ ಶೀತ, ತಲೆನೋವು, ಮೈಕೈ ನೋವು, ಲೈಟ್ ಆಗಿ ಜ್ವರ ಕೂಡ ಬರೋ ಲಕ್ಷಣ ಇದೆ. ಏನಕ್ಕೆ ಅಂದ್ರೆ ಸ್ವಲ್ಪ ಮೈ ಬಿಸಿ ಆಗಿದೆ, ಚಳಿ ಕೂಡ ಆಯ್ತಾ. ಇವಾಗ ಚಳಿ ಆದದಕ್ಕೋ ಏನೋ ಗೊತ್ತಿಲ್ಲ, ಸೋಮವಾರ ಅಮ್ಮ ಮನೆಗೆ ಹೋಗಿ ಬಂದಿದ್ದೆ, ಮಂಗಳವಾರ ಆರಾಮಿದ್ದೆ. ನಿನ್ನೆ ದಿನ ಸ್ಟಾರ್ಟ್ ಆಗಿದ್ದು. ಅಮ್ಮನ ಮನೆಗೆ ಹೋಗಿ ಬಂದ ನಂತರ ಏನು ವಿಡಿಯೋನೇ ಮಾಡ್ಲಿಲ್ಲ ಸ್ನೇಹಿತರೆ, ಏನು ಮಾಡೋದಕ್ಕೆ ಆಗ್ಲಿಲ್ಲ ವಿಡಿಯೋ. ನಿನ್ನೆ ಇದ್ದಕ್ಕಿದ್ದಾಗ್ಲೇನೆ ಶುರುವಾಯ್ತು ಫುಲ್ ಮೈಕೈ ನೋವು, ಶೀತ ಎಲ್ಲಾನು. ಹಂಗಾಗಿ ಇನ್ನ ಒಂದೇನಂತಂದ್ರೆ, ನನ್ಗೆ ವ್ಯೂವರ್ಸ್ ಒಬ್ರು ಕಮೆಂಟ್ ಹಾಕಿದ್ರು ಲಾಸ್ಟ್ ಒಂದು ವಿಡಿಯೋಗೆ. ನಾನು ಕೇಳಿದ್ದೆ ಕೂಡ, ಅಂದ್ರೆ ನಾನ್ ಮೃತ್ತಿಕೆ ಪ್ರಸಾದ ಕುಡಿಯುವಾಗ ತುಂಬಾ
ತುಂಬಾ ಜನ ಕೇಳಿದ್ರಿ ಎಲ್ಲಿ ಸಿಗ್ತದೆ ವಿದ್ಯಾ ಅವರೇ ಅಂತ. ದೀಪು ಅನ್ನೋರು ಕಮೆಂಟ್ ಹಾಕಿದ್ರು, ಅವ್ರೆ ಅಂತ ಅನ್ಕೊಂಡಿದೀನಿ. ನಾನು ಸ್ಕ್ರೀನ್ ಶಾಟ್ ಕೂಡ ತಗೊಂಡಿದ್ದೀನಿ, ಈ ಮೊಬೈಲ್ ಅಲ್ಲಿ ಇದೆ, ಇಲ್ಲ ಅಂತಂದ್ರೆ ತೋರಿಸ್ತಾ ಇದ್ದೆ ನಾನು. ಆ ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಆಯ್ತಾ. ಅವ್ರು ಹೇಳ್ತಾ ಇದ್ರು ನನ್ ಕಾಮೆಂಟ್ ಡಿಲೀಟ್ ಮಾಡಿದ್ದೀರಿ ಅಂತ. ನಾನು ಯಾವುದೇ ರೀತಿ ನಿಮ್ಮ ಕಾಮೆಂಟ್ ಅನ್ನ ಡಿಲೀಟ್ ಮಾಡಿಲ್ಲ, ಕಾಮೆಂಟ್ ಇವಾಗ್ಲೂ ಕೂಡ ಇದೆ. ಹಾಗೆ ಎಲ್ಲಿ ಸಿಗ್ತದೆ ಅಂತ ಕೂಡ ಅವರು ಹೇಳಿದ್ದಾರೆ. ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆಯ್ತಾ, ಅಂದ್ರೆ ನಿಮ್ಗೆ ಓದೋದಕ್ಕಾಗ್ತದೆ ಅಂತ. ಇನ್ನ ಲಾಸ್ಟ್ ಟೈಮ್ ವೀವರ್ಸ್ ಒಬ್ರು ನನ್ಗೆ ತುಂಬಾ ಉದ್ದಕ್ಕೆ ಮೆಸೇಜ್ ಹಾಕಿದ್ರು. ನಂತರ ಅವರು ನನ್ಗೆ ಬೈದಿದ್ರು ಕೂಡ, ನೀವು ನಾನು ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೆ ರೀತಿನಲ್ಲಿ ಕಾಮೆಂಟ್ ಹಾಕಿದ್ರು ಡಿಲೀಟ್ ಮಾಡಿದೀರಿ ಹಂಗೆ ಹಿಂಗೆ ಅಂತ ಬೈದಿದ್ರು ಕೂಡ. ಆ ಕಾಮೆಂಟ್ ಕೂಡ ಹಂಗೆ ಇತ್ತು. ನಿಮ್ಗೆ ಕಾಮೆಂಟ್ ನಾನು ಆನ್ಸರ್ ಮಾಡಿದ ತಕ್ಷಣ ನಿಮ್ಗೆ ಕಾಣಿಸ್ತಾ ಇಲ್ವೋ ಅದೇನೋ ಗೊತ್ತಿಲ್ಲ. ನಾನು ಯಾವುದೇ ರೀತಿ ಕಾಮೆಂಟ್ ಅನ್ನ ಸಾಮಾನ್ಯವಾಗಿ ಡಿಲೀಟ್ ಮಾಡೋದಿಲ್ಲ ಸ್ನೇಹಿತರೆ. ನಾನು ಯಾಕೆ ಡಿಲೀಟ್ ಮಾಡ್ಲಿ ಅಲ್ವಾ, ಅಂದ್ರೆ ನಾನು ಕೇಳ್ಕೊಂಡು ಅದ್ರಲ್ಲೂ ಆನ್ಸರ್ ಮಾಡಿದ್ ಒಬ್ರೇನೆ, ದೀಪು ಅನ್ನೋರು. ನಾನು ಯಾಕೆ ಕಾಮೆಂಟ್ ಅನ್ನ ಡಿಲೀಟ್ ಮಾಡ್ತೀನಿ? ನಾನು ಯಾವುದೇ ಕಾಮೆಂಟ್ ಅನ್ನ ಡಿಲೀಟ್ ಮಾಡೋದಿಲ್ಲ. ತುಂಬಾ ಕೆಟ್ಟದಾಗಿ ಯಾರಾದ್ರೂ ಮೆಸೇಜ್ ಹಾಕಿದ್ರೆ ಮಾತ್ರ ನಾನು ಕಾಮೆಂಟ್ ಅನ್ನ ಡಿಲೀಟ್ ಮಾಡುವಂತದ್ದು. ಅಂತಹ ಕಾಮೆಂಟ್ ಯಾವ್ದು ಕೂಡ ಇತ್ತೀಚೆಗೆ ನನಗೆ ಬಂದಿಲ್ಲ, ಬರೋದು ಬೇಡ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಯ್ತಾ. ಯೂಟ್ಯೂಬ್ AI ಇಂಟಿಗ್ರೇಟ್ ಮಾಡೋದಲ್ಲ, ಅದ್ರ ಸಲುವಾಗಿ ಏನೋ ಕಮೆಂಟ್ ಡಿಲೀಟ್ ಆಗ್ತದೆ, ಆಟೋ ಡಿಲೀಟ್ ಆಗ್ತದೆ. ಇಲ್ಲ, ಕಮೆಂಟ್ ಶೋ ಆಗ್ತಿತ್ತು. ಮತ್ತೆ ಆ ಕಮೆಂಟ್ ಕೈ ಕಡೆ ಹೋಗಿ ನಾನು ಕಮೆಂಟ್ ಮಾಡಿದ್ದೆ ಅವ್ರಿಗೆ, ನಿಮ್ ಕಾಮೆಂಟ್ ಡಿಲೀಟ್ ಆಗ್ಲಿಲ್ಲ ಸಿಸಿ ಇಲ್ಲೇ ಇದೆ ಅಂತ. ಅದನ್ನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ ನಾನು. ಅವರು ಹೇಳಿದ ಅಡ್ರೆಸ್ ಕೆಳಗಡೆ ಅವ್ರು ಮೆಸೇಜ್ ಹಾಕಿದ್ದಲ್ಲ, ಥ್ಯಾಂಕ್ ಯು ಸೋ ಮಚ್ ಸಿಸ್ ಅಂತ. ಮತ್ತೆ ಕಮೆಂಟ್ ಹುಡುಕಿ ಮತ್ತೆ ಆ ಕಮೆಂಟ್ ಡಿಲೀಟ್ ಆಗ್ಲಿಲ್ಲ ಅಂತೇಳಿ ಮತ್ತೆ ಮೆಸೇಜ್ ಹಾಕಿ ಮತ್ತೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ, ಈಗ ಅಟ್ಯಾಚ್ ಮಾಡ್ಬೇಕಂತ. ಕೆಲವೊಬ್ರಿಗೆ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾ, ನೀವು ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿದೀವಿ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ AI ಅಂದ್ರೆ ಇವಾಗೆಲ್ಲಾನು AI ಥ್ರೂ ಅಂದ್ರೆ ಮ್ಯಾನೇಜ್ ಆಗ್ತಾ ಇರೋದು, ಅದಕ್ಕೂ ಗೊತ್ತಿಲ್ಲ. ಇನ್ನ ನೀವು ತುಂಬಾ ಜನ ಅಬ್ಸರ್ವ್ ಮಾಡಿರ್ಬಹುದು ಇದನ್ನ. ತುಂಬಾ ಹಿಂದೆ ಕೂಡ ಏನ್ ಹೋಮ್ ರೆಮಿಡಿ ಎಲ್ಲ ಹಾಕಿರ್ತಾರಲ್ವಾ, ಅವ್ರದ್ದೆಲ್ಲ ವಾಯ್ಸ್ ಅನ್ನ ತೆಗೆದು ಅಂದ್ರೆ AI ವಾಯ್ಸ್ ಕೊಟ್ಟಿರ್ತದೆ, ಅದನ್ನ ನೀವು ಅಬ್ಸರ್ವ್ ಮಾಡಿರ್ಬಹುದು. ಈ ಶಾರ್ಟ್ಸ್ ಆಗಿರ್ಬಹುದು ಅಂತದಕ್ಕೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಆಯ್ತಾ. ನಾನು ಯಾವುದೇ ಕಾಮೆಂಟ್ ಅನ್ನ ಡಿಲೀಟ್ ಮಾಡೋದಿಲ್ಲ, ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಆತರ ಏನಾದ್ರೂ ಇದ್ರೆ ನನ್ನನ್ನ ಕೇಳಿ, ನಾನು ಖಂಡಿತ ಹೇಳ್ತೀನಿ ಆಯ್ತಾ. ಇಲ್ಲ ಅಂತಂದ್ರೆ ಇನ್ನೊಮ್ಮೆ ಕಾಮೆಂಟ್ ಮಾಡಿ. ಇನ್ನ ಒಂದು ಅಮ್ಮ ಮನೆಗೆ ಹೋಗಿ ಬಂದಾಗ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು, ಯಾಕೆ ನೀವು ಅಕ್ಕ ತಂಗಿ ಇಬ್ರೆ ಸೇರಿ ಹೋಗೋದಿಲ್ಲ, ನಿಮ್ ಮನೆಯವರೆಗೂ ಕರ್ಕೊಂಡು ಹೋಗ್ತೀರಿ ಅಂತ. ಅಮ್ಮ ಮನೆ ಊರಿಗೆ ಬಸ್ ಇಲ್ಲ ಆಯ್ತಾ. ಒಂದು ಬೆಳಿಗ್ಗೆ 7 ಗಂಟೆಗೆ ಇರುವಂತಹ ಬಸ್ಸು, ಹೊನ್ನವಾರದಿಂದ 7 ಗಂಟೆಗೆ ಹೋದಂತಹ ಬಸ್ಸು ಅಮ್ಮನ ಮನೆಗೆ ಹೋಗಿ 8 ಗಂಟೆಗೆ ಅಲ್ಲಿಂದ ವಾಪಸ್ ಬರ್ತದೆ ಬಸ್ಸು. ಈ ತರ ಮತ್ತೆ ಬಸ್ ಇಲ್ಲ. ಮತ್ತೆ ಇರುವಂತದ್ದು ಸಂಜೆ 4 ಗಂಟೆಗೆ. ಹಂಗಾಗಿ ಅಂದ್ರೆ 4 ಗಂಟೆ ಬಸ್ಸು, ಮತ್ತೆ ರಿಟರ್ನ್ ಹೋಗಿ ಅದು ರಿಟರ್ನ್ ವಾಪಸ್ ಆವಾಗಿಂದ ಆವಾಗ್ಲೇ ತಿರುಗಿ ಬರ್ತದೆ. ನಾವು ಅಮ್ಮನ ಮನೆಗೆ ಹೋಗಿ ಬರುವಷ್ಟ್ರಲ್ಲೆಲ್ಲ ಬಸ್ ಇರೋದಿಲ್ಲ. ನಮ್ಮ ಅಮ್ಮನ ಮನೆನೇ ಎಂಡ್ ಅಲ್ವಾ, ಹಂಗಾಗಿ ಹಂಗೋಗಿ ಹಂಗ್ ತಿರುಗಿ ಬರ್ತದೆ. ಹಂಗಾಗಿ ನಮ್ಗೆ ಅಂದ್ರೆ ಒಬ್ಬೊಬ್ರಿಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಬಸ್ಸಿನ ವ್ಯವಸ್ಥೆ ಇದ್ದಿದ್ರೆ ನಾವ್ ಅಕ್ಕ ತಂಗಿ ಇದ್ರೇನೆ ಹೋಗಿ ಬರ್ತಾ ಇದ್ವಿ. ಅಲ್ಲಿಂದ ಮತ್ತೆ ನಾವು ಸುಮಾರು ನಡಿಬೇಕಾಗ್ತದೆ, ಬಸ್ ಇಳ್ಕೊಂಡು ಕೂಡ ಸುಮಾರು ನಡಿಬೇಕಾಗ್ತದೆ. 1.5-2 ಕಿಲೋಮೀಟರ್ ಅಷ್ಟು ನಡಿಬೇಕು ಅಂತ ಅನ್ಕೊಂಡಿದೀನಿ. ಒಂದ್ 15-20 ನಿಮಿಷ ಅಂತೂ ನಡಿಲೇಬೇಕು. ಅಮ್ಮ ಎಲ್ಲಾದ್ರೂ ಹೋಗಿ ಬಸ್ಸಿಗೆ ಹೋದ್ರು, 4 ಗಂಟೆ ಬಸ್ಸಿಗೆ ರಿಟರ್ನ್ ಹೋದ್ರು ಅಂತಂದ್ರೆ ಆ ಬಸ್ ಹೋಗಿ ತಲುಪೋದೇ 5 ಗಂಟೆಗೆ. ಹೊನ್ನವಾರದಲ್ಲಿ 4 ಗಂಟೆಗೆ ಬಿಟ್ರೆ ಅಮ್ಮನ ಮನೆಗೆ ಹೋಗಿ ತಲುಪೋದು 5 ಗಂಟೆಗೆ. ಅಣ್ಣ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ. ಈ ತರ ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ಅದಕ್ಕೆ ಅಣ್ಣ ಜೊತೆನೆ ಓಡಾಡ್ತಾರೆ, ಅಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇಲ್ಲ. ಹಂಗಾಗಿ ತೇಜಸ್ ಸ್ಕೂಲಿಗೆ ಹೆಂಗ್ ಬರ್ತಾನೆ ಅಂತ ನೀವು ಕೇಳ್ಬಹುದು. ತೇಜಸ್ಗೆ ಮುಂಚೆ ಎಲ್ಲ ಬಸ್ಸಿಗೆ ಕಳಿಸ್ತಾ ಇದ್ರು. ಅವನಿಗೆ ಯಾವಾಗ್ಲೂ ಸುಸ್ತು, ಜ್ವರ ಎಲ್ಲ ಬರ್ತಾ ಇತ್ತು, ಮೈಕೈ ನೋವಿಗೆ. ಅಂದ್ರೆ ಒಂದೇ ಬಸ್ ಆದ್ರಿಂದ ಫುಲ್ ರಶ್ ಇರ್ತದೆ, ಅಷ್ಟು ಪ್ಯಾಕ್ ಆಗಿರ್ತದೆ ಬಸ್ಸು. ಹಂಗಾಗಿ ಅಂದ್ರೆ ಅವನ ಹತ್ರ ಹತ್ತೋದಕ್ಕೂ ಇಳಿಯೋದಕ್ಕೆಲ್ಲಾನು ಕಷ್ಟ ಆಗ್ತಾ ಇತ್ತು. ಇವಾಗ ವ್ಯಾನ್ ಮಾಡಿದ್ದಾರೆ, ಒಂದು ಸ್ವಲ್ಪ ಮಕ್ಕಳನ್ನ ಸೇರಿಸ್ಬಿಟ್ಟು ವ್ಯಾನ್ ಮಾಡಿದ್ದಾರೆ. ಇವಾಗ ಟೆನ್ಷನ್ ಇಲ್ಲ, ತೇಜಸ್ ಆರಾಮ್ ಸ್ಕೂಲಿಗೆ ಹೋಗಿ ಆರಾಮ್ ಮಾಡ್ತಾನೆ. ನಿಮ್ಮ ಇದಿಷ್ಟು ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ಬೇಕಿತ್ತು. ಇನ್ನ ಒಂದೇನಂತಂದ್ರೆ, ನಮ್ಮನೆಯವ್ರಿಗೆ ತುಂಬಾ ಇಷ್ಟ ನಮ್ಮ ಅಮ್ಮನ ಮನೆಗೆ ಹೋಗೋದು ಅಂತಂದ್ರೆ. ಅಂದ್ರೆ ಆ ಕಡೆ ನೇಚರು ಏನೋ ಒಂಥರ ಚಂದ ಅಲ್ವಾ, ಅವ್ರಿಗೆ ತುಂಬಾ ಇಷ್ಟ. ಹಂಗಾಗಿ ನಾನು ಅವ್ರನ್ನ ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ. ಅವ್ರಿಗೆ ಅಲ್ಲಿ ಹೋದ್ರೆ ಖುಷಿ, ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲಾನು. ಏನೋ ಒಂಥರ ಖುಷಿ. ಅಂದ್ರೆ ನಾವ್ ಇಲ್ಲಿ ಬರೀ ಮನೆ ಒಳಗಡೆನೆ ಇರ್ತೀವಿ ಅಲ್ವಾ, ಅಲ್ಲ ಆದ್ರೆ ಹಂಗಲ್ಲ, ತೋಟ ಜಾಗ
ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಜಾಗ ಇರೋದ್ರಿಂದ, ಎಕರೆಗಟ್ಲೆ ಜಾಗ ಇರೋದ್ರಿಂದ ಅಂದ್ರೆ ಅವರಿಗೂ ಏನೋ ಒಂಥರ ಖುಷಿ. ಕಾಯ್ತಿರ್ತಾರೆ. ನಮ್ಮ ಅಣ್ಣನೇ ಹೇಳ್ತಾರೆ, ನಾನೇ ಬರೋದಿಲ್ಲ, ಭಾವಂಗ್ ಇಷ್ಟ ಇರ್ತದೆ ಅಂತ. ಮತ್ತೆಲ್ಲೋದ್ರು ನೀವು ವಿಡಿಯೋ ಮಾಡೋದಿಲ್ಲ, ನೀವು ಕಳೆದೋಗಿರ್ತಾರೆ, ನಾನು ವಿಡಿಯೋ ಮಾಡೋದು. ಮತ್ತೇನಂದ್ರೆ ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಎಲ್ಲ ಇರ್ತದೆ, ವಿಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಇತ್ತೀಚೆಗೆ ನಾನು ಮೀಶೋಗೆ ಇದಾಗಿರೋದ್ರಿಂದ ನನಗೆ ಇನ್ಸ್ಟಾಗ್ರಾಮ್ಗಂತೂ ಅಪ್ಡೇಟ್ ಆಗಲೇಬೇಕು. ಮೀಶೋ ಅಲ್ಲ, ಅಲ್ಲಿ ಡೆಲಿವರಿ ಕೊಡೋದಿಲ್ಲ. ಈ ತರ ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ನಾವು ದುಡಿಲೇಬೇಕು. ನಮ್ಮ ಬದುಕನ್ನ ಸಾಗಿಸ್ಬೇಕು ಅಂತಂದ್ರೆ ನಾವು ಯಾವ್ದಾದ್ರು ಒಂದು ರೀತಿನಲ್ಲಿ ನಾವು ದುಡಿಬೇಕಲ್ವಾ. ಹಂಗಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹೋಗ್ಬೇಕು, ಹೋಗೋದಿಲ್ಲ ಅಂತಲ್ಲ. ಈ ಬಾರಿ ಹೋದ್ರೆ ಒಂದು 2-3 ಡೇಸ್ ಅಮ್ಮನ ಮನೆಯಲ್ಲಿ ಇದ್ದು ಬರ್ಬೇಕು ಪ್ಲಾನ್ ಇದೆ, ನೋಡೋಣ. ಇವಾಗ ಏನ್ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಕಿಚನ್ ಹೋಗ್ಲೋ ಮಲ್ಕೊಂಡ್ಲೋ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಕೇಳ್ಬೇಡಿ ನಿಮ್ದು ರಾಶಿ ನಕ್ಷತ್ರ ಎಲ್ಲ ಯಾವ್ದು ಅಂತ. ಯಾವಾಗ್ಲೂ ಅಂದ್ರೆ ನಾನು ತುಂಬಾ ನಂಬ್ತೀನಿ ಅಲ್ವಾ, ನಾನು ನೋಡ್ತಿರ್ತೀನಿ. ಹಾಗಾಗಿ ನನ್ಗೆ ಅಂದ್ರೆ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದಾಗ್ಲೇನೆ ತೋರಿಸ್ತಾ ಇರ್ತದೆ ಯಾವಾಗ್ಲೂ ರಾಜಯೋಗ, ಈ ತಿಂಗಳಲ್ಲಿ ನಿಮ್ಗೆ ಅದೃಷ್ಟ, ಹಂಗೆ ಹಿಂಗೆ ಅಂತೆಲ್ಲ ಈ ಭವಿಷ್ಯ ಹೇಳ್ತಾರೆ. ನಮ್ಮ ಮನೆಯವ್ರು ನಗ್ತಾರೆ ನನ್ ಭವಿಷ್ಯ ನೋಡುವಾಗ. ಯಾವ್ದು ಕೂಡ ನನ್ನ ಜೀವನದಲ್ಲಂತೂ ಸತ್ಯ ಆಗ್ಲಿಲ್ಲ. ಈ ತರ ತುಂಬಾ ಜನಕ್ಕೆ ಆಗಿರ್ಬಹುದು. ಮತ್ತೆ ನೀವು ಕೇಳ್ತೀರಿ ಯಾಕಿಷ್ಟು ವೀಕ್ ಆಗಿದ್ದೀರಿ ಅಂತ. ತುಂಬಾ ವ್ಲಾಗ್ಸ್ ಅಲ್ಲಿ ಹೇಳಿದೀನಿ, ನನ್ಗೆ ಹಲ್ಲೋವಾಗಿತ್ತಲ್ವಾ, ಯಾವ ಕಡೆನೂ ಆಹಾರ ತಿನ್ನೋದಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಸಣ್ಣ ಆಗಿದ್ದೀನಿ. ಸ್ವಲ್ಪ ದಿನದ ಹಿಂದೆ ಸ್ವಲ್ಪ ಸುಧಾರಿಸಿದ್ದೆ. ಆ ಹಲ್ಲೋವು ಬಂದು ಹೋಗಿದ ನಂತರ ನನ್ಗೆ ಒಂದಲ್ಲ ಒಂದು ಸುಧಾರಿಸಲೇ ಇಲ್ಲ. ಇನ್ನೇನ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕನ್ನೋ ಅಷ್ಟರಲ್ಲಿ ಇವಾಗ ಶೀತ, ಮೈಕೈ ನೋವು. ಆವಾಗ್ಲೇ ಸ್ವಲ್ಪ ವಿಡಿಯೋ ಮಾಡ್ಬಿಟ್ಟು ಹಂಗೆ ಮಾತ್ರೆ ತಿಂದು ಮಲ್ಕೊಂಡಿದ್ದೆ. ಸ್ವಲ್ಪ ಆರಾಮ್ ಅಂತ ಅನ್ಸ್ತಾ ಇತ್ತು. ಹಂಗಾಗಿ ಸಂಜೆ ಇಲ್ಲಿ ಕುತ್ಕೊಂಡು ಒಂದಿಷ್ಟು ಸೀರೆ ಕೊಟ್ಟಿದ್ರು ಈ ವಿಜಯತ್ತೆ. ಎಲ್ಲಾ ಸೀರೆಗೂ ಫಾಲ್ ಹಚ್ಬಿಟ್ಟು ಕೊಟ್ಟಿದ್ದೆ. ಇನ್ನ ಒಂದ್ ಕೊಟ್ಟಿದ್ರು. ಇವಾಗ ಕುತ್ಕೊಂಡು ಸೀರೆ ಫಾಲ್ ಹಚ್ತಾ ಇದ್ದೀನಿ. ಹಂಗೆ ಇವತ್ತು ಗುರುವಾರ ಆದ್ರಿಂದ ಸಂಜೆ ಚಪಾತಿ ಪಲ್ಯ ಮಾಡ್ಬೇಕಿತ್ತು. ಕಿಚನ್ಗೆ ಬಂದೆ ಆಯ್ತಾ. ಒಗ್ಗರಣೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಅವರೆಕಾಳನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನನ್ ಮಗ ಕೂಡ ಬಂದ. ಕುತ್ಕೊಂಡಿದ್ದ ಸೋಫಾ ಮೇಲೆ ಏನೇನೋ ಸ್ಟೋರಿ ಎಲ್ಲ ಹೇಳ್ತಾ ಇದ್ದ. ಪಾಪು ಜೊತೆ ಮಾತಾಡ್ಕೊಂಡು ನಾನ್ ಪಲ್ಯ ಮಾಡ್ಕೊಳ್ತಾ ಇದ್ದೆ. ಈ ಪಲ್ಯಕ್ಕೇನಿಲ್ಲ, ನಾನ್ ತುಂಬಾ ಬಾರಿ ಶೇರ್ ಮಾಡಿದೀನಿ ಕೂಡ ಹಿಂದೆ ಎಲ್ಲ. ಹಂಗಾಗಿ ನಾನ್ ಮತ್ತೆ ಅವರೆಕಾಳಿನ ಪಲ್ಯನ ಡೀಟೇಲ್ ಆಗಿ ಶೇರ್ ಮಾಡೋದಕ್ಕೆ ಹೋಗ್ಲಿಲ್ಲ. ಈ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಈ ಟೈಮ್ ನಲ್ಲಿ ನಾನು ಈ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ನಂತರ ಬೇಯಿಸಿಟ್ಟಂತಹ ಈ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ. ನಮ್ಮನೆಯವರಿಗೆ ತುಂಬಾ ಇಷ್ಟ. ನಮ್ಮನೆಯಲ್ಲಿ ಸೀಸನ್ ಅಲ್ಲಿ ಸಾಮಾನ್ಯವಾಗಿ ತರ್ತೀವಿ. ಈ ಬಾರಿ 1/4 ಕೆಜಿಗೆ 20 ರೂಪಾಯಿ ಆಗಿತ್ತು ಅಷ್ಟೇನೆ. 1/4 ಕೆಜಿ ತಂದಿದ್ದೆ ಅಷ್ಟೇನೆ ನಾನು. ಅಂದ್ರೆ ಗುರುವಾರ ಚಪಾತಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ. ಅವರೆಕಾಳು ಸೀಸನ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅವರೆಕಾಳು ಉಪ್ಪಿಟ್ಟು, ಸಾರು, ಇನ್ನ ಪಲ್ಯ ಈ ತರ ಎಲ್ಲ ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಏನ್ ಮಾಡಿದ್ರು ಇಷ್ಟ ಪಡೋದಿಲ್ಲ. ಈ ತರ ಪಲ್ಯ ಮಾಡಿದ್ರೆ ಮಾತ್ರ ಇವ್ರಿಗೆ ಇಷ್ಟ ಆಯ್ತಾ. ಅವ್ರಿಗೆ ಮುಂಚೆಯಿಂದಾನು ಅಭ್ಯಾಸ. ಹಾಗಾಗಿ ತಂದಾಗೆಲ್ಲ ಈ ತರ ಪಲ್ಯನೇ ಮಾಡುವಂತದ್ದು ನಾನು. ಪಲ್ಯ ಕೂಡ ರೆಡಿ ಆಯ್ತು. ಹಂಗೆ ಚಪಾತಿ ಕೂಡ ಮಾಡ್ಕೊಂಡೆ. ಅವರೆಕಾಳು ಪಲ್ಯ, ಚಪಾತಿ ಕೂಡ ಹಾಕೊಟ್ಟೆ. ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.